ಬಂಧುಗಳೇ, ಇವತ್ತು ನಾವು ಬಸವರಾಜ್ ಯತ್ನಾಳ್, ಕರ್ನಾಟಕದ ಒಬ್ಬ ಮಾಜಿ ಕೇಂದ್ರ ಸಚಿವ, ಹಾಲಿ ಶಾಸಕರಾದ ಬಸವಗೌಡ ಯತ್ನಾಳ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಯತ್ನಾಳ್ ಅವರು ವಾಜಪೇಯಿ ಸರ್ಕಾರದಲ್ಲೇ ಕೇಂದ್ರ ಮಿನಿಸ್ಟರ್ ಆದವರು. ಅವತ್ತಿನ ಒಬ್ಬ ಕೇಂದ್ರ ಸಚಿವರು, ವಾಜಪೇಯಿಯ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ. ಯತ್ನಾಳ್ ಅವರ ವಿಚಾರ ಈಗ್ಯಾಕೆ ಬಂತಂದರೆ, ಯತ್ನಾಳ್ ಅವರು BJPಯ ಶಾಸಕರಾಗಿದ್ದಾರೆ, ಅವರು ಮಂತ್ರಿಗಿರಿಗೆ ಆಸೆ ಪಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಮಂತ್ರಿ ಕೊಟ್ಟರೆ ಅವ್ರೇನು ಒಳ್ಳೆಯನಲ್ಲ, ಮಾಡ್ತಾರೆ. ಆದರೆ ಇಲ್ಲಿ ಇವತ್ತು ಚರ್ಚೆ ಮಾಡ್ತಕ್ಕಂಥ ವಿಚಾರ ಏನಂದರೆ, ಯತ್ನಾಳ್ ಅವರು 2019ರಲ್ಲಿ ಕೋವಿಡ್ನಲ್ಲಿ ಆದಂಥ ಒಂದು ಘಟನೆಯನ್ನು ಈಗ ಅವರು ಏನು ತಮ್ಮಂತಾರೆ ಏನಂದ್ರೆ, ಅವ್ರಿಗೆ BJP ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನನೂ ಸಿಗಲಿಲ್ಲ, ವಿರೋಧ ಪಕ್ಷದ ನಾಯಕನೂ ಸ್ಥಾನನೂ ಸಿಗಲಿಲ್ಲ. ಈ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಲಾರ್ದಕ್ಕೆ ಅವ್ರು ಏನು ಮಾಡಿದ್ದಾರೆ, ಈಗ ಪಕ್ಷದ ಮೇಲೆ ಹರಿಹಾಯ್ತಾ ಇದ್ದಾರೆ. ಅಂದರೆ ಪಕ್ಷದ ಮೇಲೆ ಹರಿಹಾಯ್ತಕ್ಕಂಥ ಇವರು 40,000 ಕೋಟಿ ರೂಪಾಯಿ ಹಗರಣ ಆಗೈತಿ ಅಂತ ಹೇಳಕತ್ತಾರೆ, ಎಲ್ಲೇ ಈ ಕೋವಿಡ್ ವೇಳೆಯೊಳಗೆ. ಈಗ ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡೋದೇನೈತಲ್ಲ ಅಕ್ಷಮ್ಯ. ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಬರ್ತೈತಿ. ಯತ್ನಾಳ್ ಒಬ್ಬ ಎಂಥ ನಾಯಕರು ಅದೆಲ್ಲ ನಿಮ್ಗೆ ಗೊತ್ತಿದ್ರು ನಾಯಕ ಅಥವಾ ಅನ್ನೋದಕ್ಕೆ ಪಕ್ಷದಲ್ಲೇ ಚೌಕಟ್ಟಿನಲ್ಲಿ ಮಾತಾಡಬೇಕಾಗುತ್ತೆ. ಈಗ ಪಕ್ಷ ಏನು ಜವಾಬ್ದಾರಿ ಕೊಟ್ಟೈತಿ, ಆ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗಲಿಲ್ಲ, ಪಕ್ಷ ವಿರೋಧಿ ಮಾತಾಡ್ಬಿಟ್ರೆ ನಿಮಗೆ ಹೆಂಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡ್ತೈತಿ ಆಗುತ್ತೆ. ಹಾಗಾಗಿ ಯತ್ನಾಳ್ ಒಬ್ಬ ದೊಡ್ಡ ವ್ಯಕ್ತಿಗಳ ಇದ್ದರು, ಸಣ್ಣವರಾಗಕತ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗ್ತೈತಿ. ಯಾಕಂದರೆ ಅವರು ಸುಮ್ಮನೆ ಇದ್ಬಿಡೋದು ಚಲೋ. ಈಗ ನೋಡಿ, ಯತ್ನಾಳ್ ಅವರು ಎಲ್ಲೇ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಜೊತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶಾಮೀಲಾಗಿದ್ದಾರಾ ಅಂತ ಈಗಿನ ಪದಾಧಿಕಾರಿಗಳು ಕಿಡಿಕಾಯ್ತಾ ಇದ್ದಾರೆ. ಅವ್ರಿಗೆ ಯಡಿಯೂರಪ್ಪನವರ ಪುತ್ರ, ಈಗ BJP ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರ ಬಗ್ಗೆ ಕೂಡ ಸಾಕಷ್ಟು ಒಂದಿಷ್ಟು ಏನೈತೆ ವಿರೋಧಗಳಿದೆ. ಹೀಗಾಗಿ ಯತ್ನಾಳ್ ಅವರು ಈಗಿರ್ತಕ್ಕಂಥ BJP ಪಕ್ಷವನ್ನು ಕರ್ನಾಟಕದಲ್ಲಿ ಉಳಿಸುವ ಕೆಲಸ ಮಾಡಬೇಕು, ಇಲ್ಲ ಪಕ್ಷ ಬಿಟ್ಟು ಹೋಗಬೇಕು, ಇಲ್ಲ ಪಕ್ಷ ಹೇಳಿದ ರೀತಿಯಾಗಿ ಹೊಂದ್ಕೊಂಡು ಹೋಗಬೇಕು. ಈಗ ಜವಾಬ್ದಾರಿ ಕೊಟ್ಟಾಗ ಈಗ KS ಈಶ್ವರಪ್ಪನವರು ಕೂಡ ಪಕ್ಷ ಹೇಳಿದ ಹಾಗೆ ಅವ್ರೇನು ಮಾಡಿದರು, ಹಿರಿಯರಾದರು, ಬಿಟ್ಟರು, ಮತ್ತೆ ಹೋಯಿತು. ಈ ರೀತಿಯಾದಂಥ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೊರತು ವ್ಯಕ್ತಿಗಲ್ಲ. ಹೀಗಾಗಿ ಪಕ್ಷ ಮತ್ತೆ ಈಗ ವಿಜೇಂದ್ರ ಅವರ ಮತ್ತು ಒಟ್ಟಾರೆಯಾಗಿ ಒಂದು ಯುವಕರನ್ನು ಕಟ್ಕೊಂಡು ಹೊಣ್ತಾ ಇರ್ತಿತ್ತು. BJP ಪಕ್ಷದ 60 ಪದಾಧಿಕಾರಿಗಳ ಒಂದು ತಂಡ ಏನೈತಲ್ಲ, ನೋವನ್ನು ಉಂಟು ಮಾಡ್ತೈತೆ. ಹಾಗಾಗಿ ಒಳಗಿನ ಭೇದೆಯನ್ನು ಏನು ಮಾಡ್ಕೋಬೇಕಾಗೈತೆ ಅಂದ್ರೆ ಫಸ್ಟ್ಗೆ ಮುಚ್ಚಬೇಕಾಗೈತಿ. BJP ಪಕ್ಷ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ಬೋದು, ಇಲ್ಲ ಮುಂದುವರಿಸ್ಬೋದು. ಆದರೆ ಪದೇ ಪದೇ ಪಕ್ಷಕ್ಕೆ ವಿರೋಧಿ ಹೇಳಿಕೆ ಕೊಡೋದ್ರಿಂದ BJP ಪಕ್ಷಕ್ಕೆ ಹೊರೆಯಾಗ್ಬೋದು ಅಂತ ಅಭಿಪ್ರಾಯ. ಅಲ್ಲಿರ್ತಕ್ಕಂಥ ಒಳಗಿನ ಬೇಗುದಿಯನ್ನು ಶಮನ ಮಾಡದ ಹೊರತು ಪಕ್ಷದ ಕಾರ್ಯಕರ್ತರಿಗೆ ಏನಾಗಲ್ಲ ಅಂದ್ರೆ ಒಂದು ಉತ್ತಮ ಪರಿಸ್ಥಿತಿ ಉಂಟು ಮಾಡೋಕ್ಕಾಗಲ್ಲ. ಎಲ್ಲ ಘಟಕವನ್ನು ನಿಭಾಯಿಸುವಂಥ ಈಗಿನ ಯುವಕ ಶಕ್ತಿಗಳನ್ನು ಮುಂದಿಟ್ಕೊಂಡು ಯತ್ನಾಳ್ ಅವರು BJP ಪಕ್ಷಕ್ಕೆ ಸಪೋರ್ಟ್ ಮಾಡದೇ ಆಗಿದ್ದರೆ, ಹಿಂದುತ್ವಕ್ಕೆ ಸಪೋರ್ಟ್ ಮಾಡದೇ ಆಗಿದ್ದರೆ, ಈಗ ನೀವೇನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಈಗಿರ್ತಕ್ಕಂಥ ಯುವಕರನ್ನು ಮುಂದಾಗಕ್ಕೆ ಬಿಡ್ರಿ, ಇಲ್ಲ ಪಕ್ಷದಲ್ಲಿ ನೀವು ಸುಮ್ಮನೆ ರೀ, ನಿಮ್ಗೆ ಜವಾಬ್ದಾರಿ ಕೊಡ್ತೈತಿ, ನಿಭಾಯಿಸ್ಕೊಂಡು ಹೋಗ್ಬೋದು. ಆ ರೀತಿಯಾದ ಹೇಳಿಕೆಗಳನ್ನು ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ವಿನಃ ಯತ್ನಾಳ್ ಅವರಿಗೆ ಡ್ಯಾಮೇಜ್ ಆಗಲ್ಲ ಅನ್ನೋದನ್ನು ಹೇಳಿ ನಿಮ್ಮೆದುರಿಗೆ ಈ ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಇದು ಕೇಂದ್ರಕ್ಕೆ ಬಿಟ್ಟ ವಿಚಾರ ಅಂತ ನಮ್ಮ ಅಭಿಪ್ರಾಯ.